ಹೊಡಿಬಡಿ ದಾಂಡಿಗರನ್ನು ಹೊಂದಿದ ವೆಸ್ಟ್ ಇಂಡೀಸ್ ಮತ್ತು ಕ್ರಿಕೆಟ್ ಶಿಶು ಉಗಾಂಡ ನಡುವಿನ ಗ್ರೂಪ್ ಸಿನ ವಿಶ್ವಕಪ್ನ 18ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 134 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ಗೆ ಇಳಿದ ವೆಸ್ಟ್ ಇಂಡೀಸ್ 20 ಓವರ್ ಅಂತ್ಯಕ್ಕೆ 5 ವಿಕೆಟ್ ನಷ್ಟಕ್ಕೆ 173 ರನ್ ಬಾರಿಸಿತು. ಚಾರ್ಲ್ಸ್ 44, ಪೂರನ್ 22, ಪೊವೆಲ್ 23, ರುದರ್ಫೋರ್ಡ್ 22, ರಸೆಲ್ ಅಜೇಯ 30 ರನ್ ಬಾರಿಸಿದರು. ಉಗಾಂಡ ಪರ ಮಸಾಬಾ 2, ದಿನೇಶ್, ಅಲ್ಪೇಶ್, ಕಾಸ್ಮಸ್ ತಲಾ 1 ವಿಕೆಟ್ ಪಡೆದರು. ನಂತರ ಚೇಸಿಂಗ್ ಸ್ಟಾರ್ಟ್ ಮಾಡಿದ ಉಗಾಂಡ ಬ್ಯಾಟರ್ಸ್ ವೆಸ್ಟ್ ಇಂಡೀಸ್ ಬೌಲರ್ಸ್ ದಾಳಿಗೆ ಬೇಗನೆ ವಿಕೆಟ್ ಒಪ್ಪಿಸಿದರು. ಜುಮಾ ಮಿಯಾಗಿ ಅವರ ಅಜೇಯ 13 ರನ್ ಉಗಾಂಡ ಪರ ವೈಯಕ್ತಿಕ ಗರಿಷ್ಠ ಮೊತ್ತವಾಗಿತ್ತು. ಉಳಿದೆಲ್ಲ ಬ್ಯಾಟರ್ಸ್ ಒಂದಂಕೆ ರನ್ಗೆ ಪೆವಿಲಿಯನ್ ಸೇರಿದ್ದರು. ವೆಸ್ಟ್ ಇಂಡೀಸ್ ಪರ ಅಕಿಲ್ ಹುಸೇನ್ 5, ಅಲ್ಜಾರಿ ಜೋಸೆಫ್ 2, ರೊಮೇರಿಯೋ ಶಫರ್ಡ್, ಮೋಟಿ, ರಸೆಲ್ ತಲಾ 1 ವಿಕೆಟ್ ಪಡೆದರು. ಉಗಾಂಡ ತಂಡ 12 ಓವರ್ ಅಂತ್ಯಕ್ಕೆ 39 ರನ್ಗೆ ಆಲ್ಔಟ್ ಆಯಿತು. ಇದರೊಂದಿಗೆ ವೆಸ್ಟ್ ಇಂಡೀಸ್ ಈ ವರ್ಲ್ಡ್ ಕಪ್ನಲ್ಲಿ ತನ್ನ 2ನೇ ಗೆಲುವು ಸಾಧಿಸಿತು. 4 ಓವರ್ಗೆ 11 ರನ್ ನೀಡಿ 5 ವಿಕೆಟ್ ಪಡೆದ ವೆಸ್ಟ್ ಇಂಡೀಸ್ ಬೌಲರ್ ಅಕಿಲ್ ಹುಸೇನ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.